ಮೂರನೇ ಆಂಗ್ಲೋ ಮರಾಠ ಯುದ್ಧದ ಬಗ್ಗೆ ಒಂದು ಕಥೆ ರೂಪದೊಳಗಡೆ ಇಡೀ ಮಾಹಿತಿಯನ್ನ ಒದಗಿಸ್ತಾ ಇದ್ದೀನಿ. ಸೊ ಇಲ್ಲಿ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾದಂಥ ವಿಡಿಯೋನ ವೀಕ್ಷಣೆ ಮಾಡಿ. ಓಕೆ, ಮೂರನೇ ಆಂಗ್ಲೋ ಮರಾಠ ಯುದ್ಧ ನಡೆದಿದ್ದು 1817ರಿಂದ 1818ರ ಅವಧಿ. ಸುಮಾರು 1 ವರ್ಷಗಳ ಕಾಲ ಈ ಒಂದು ಯುದ್ಧ ನಡೆದು ಹೋಗ್ತದೆ. ಯುದ್ಧಕ್ಕೆ ಪ್ರಮುಖವಾದಂತಹ ಅಂಶಗಳನ್ನು ನಾವು ಗಮನಿಸಿದಾಗ ಮೊದಲನೇದಾಗಿ ಏನಾಗಿತ್ತಂತಾರ, ಮರಾಠರು ತಮ್ಮ ಘನತೆ ಮತ್ತು ಗೌರವಗಳನ್ನ ಉಳಿಸ್ಕೊಳ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಹವಣಿಸ್ತಾ ಇದ್ದು. ಇದೇ ಸಂದರ್ಭದಲ್ಲಿ ಪೇಶ್ವೆ 2ನೇ ಬಾಜಿರಾವನ ಮೇಲೆ ಲಾರ್ಡ್ ವೆಲ್ಲೆಸ್ಲಿ ಅನ್ನೋನು ಏನ್ ಮಾಡಿದ್ದ, 2ನೇ ಆಂಗ್ಲೋ ಮರಾಠ ಯುದ್ಧದಲ್ಲಿ ಸಹಾಯಕ ಸೈನ್ಯ ಪದ್ಧತಿಗೆ ಆ ಪ್ರದೇಶವನ್ನ ಒಳಪಡಿಸಿಕೊಂಡಿದ್ದ. ಸೊ ಇದರಿಂದ ಪೇಶ್ವೆ 2ನೇ ಬಾಜಿರಾವ್ ಏನ್ ಮಾಡಿದ್ದಂತಾರ, ಈ ಸಹಾಯಕ ಸೈನ್ಯ ಪದ್ಧತಿಯಿಂದ ಮುಕ್ತಗೊಳ್ಬೇಕು, ಸ್ವತಂತ್ರಗೊಳ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅವ ನಿರಂತರವಾಗಿ ಹವಣಿಸ್ತಾ ಇದ್ದ. ಇದೇ ಸಂದರ್ಭದಲ್ಲಿ ಪೇಶ್ವೆ 2ನೇ ಬಾಜಿರಾವ್ ಏನ್ ಮಾಡ್ತಾನಂತಾರೆ, ಇಲ್ಲಿ ಪೂನಾದೊಳಗಡೆ ಒಂದು ಬ್ರಿಟಿಷರ ರೆಸಿಡೆನ್ಸಿ ಅಂತ ಹೇಳಿರ್ತದ. ಈ ಬ್ರಿಟಿಷರ ರೆಸಿಡೆನ್ಸಿಯ ಮೇಲೆ ಪೇಶ್ವೆ 2ನೇ ಬಾಜಿರಾವ್ ದಾಳಿ ಮಾಡಿ ಇದನ್ನ ಸಂಪೂರ್ಣವಾಗಿ ಧ್ವಂಸಗೊಳಿಸ್ತಾನ ಮತ್ತು ಸುಟ್ಟು ಹಾಕಿಬಿಡ್ತಾನ. ಬ್ರಿಟಿಷರ ವಿರುದ್ಧ ಮತ್ತೆ ತಿರುಗಿ ಬೀಳೋದಕ್ಕೆ ಪ್ರಮುಖವಾದಂತ ನಾಗಪುರದ ಅಪ್ಪ ಸಾಹೇಬ್ ಅನ್ನೋ ಒಬ್ಬ ಅರಸ ಮತ್ತು ಮಲಹಾರ್ ರಾವ್ ಹಾಗೆ ಪಳ್ಕರ್ ಅನ್ನೋ ಈ 3 ಮನೆತನದ ಅರಸರು ಏನ್ ಮಾಡ್ತಾರಂತಾರೆ, ಬ್ರಿಟಿಷರ ವಿರುದ್ಧ ತಿರುಗಿ ಬೀಳಬೇಕು ಅಂತೇಳಿ ನಿರ್ಧಾರವನ್ನ ಕೈಗೊಳ್ತಾರ. ಸೊ ಇಂಥ ಸಂದರ್ಭದೊಳಗಡೆ ಪೇಶ್ವೆ 2ನೇ ಬಾಜಿರಾವ್ ಏನ್ ಮಾಡ್ತಾನಂತಾರ, ಈ ಬ್ರಿಟಿಷರ ವಿರುದ್ಧ ನೇರವಾಗಿ ಈಗ ಯುದ್ಧ ಮಾಡೋದಕ್ಕಂತೇಳಿ ಇಳಿತಾನ. ಸೊ ಅದು 1818ರ ಅವಧಿ ಒಳಗಡೆ 2ನೇ ಬಾಜಿರಾವ್ ಏನ್ ಮಾಡ್ತಾನಂತಾರ, ಕೋರೆಗಾಂವ್ ಮತ್ತು ಅಷ್ಟಿ ಎಂಬ ಯುದ್ಧಗಳನ್ನ ಬ್ರಿಟಿಷರ ಜೊತೆ ಕೈಗೊಳ್ತಾನ. ಈ ಯುದ್ಧದೊಳಗಡೆ ಸಂಪೂರ್ಣವಾಗಿ ಏನಾಗತ್ತಂತಾರ, ಈ ಒಂದು 2ನೇ ಬಾಜಿರಾವು ಸೋಲನ್ನ ಒಪ್ಕೊಳ್ಬೇಕಾಗ್ತದ. ಸೊ ಸೋಲ್ತಾನ ಮತ್ತು ಇವರು ಕೂಡ ಈ ಯುದ್ಧದಲ್ಲಿ ಸೋಲನ್ನ ಅನುಭವಿಸ್ತಾರ. ಸೊ ತದಾದ ನಂತರ ಸೋತಿರ್ತಕ್ಕಂಥ ಈ 2ನೇ ಬಾಜಿರಾವನನ್ನ ಮೊದಲನೇದಾಗಿ ಬ್ರಿಟಿಷರು ಏನ್ ಮಾಡ್ತಾರಂತಾರ, ಸಂಪೂರ್ಣವಾಗಿ ಪೇಶ್ವೆ ಅನ್ನೋ ಒಂದು ಪದವಿಯನ್ನ ರದ್ದುಗೊಳಿಸಿ ಬಿಡ್ತಾರ. ಸೊ ತದಾದ ನಂತರ 2ನೇ ಬಾಜಿರಾವನಿಗೆ ಏನ್ ಮಾಡ್ತಾರಂತಾರ, ವಿಶ್ರಾಂತಿ ವೇತನವನ್ನು ನೀಡೋದಕ್ಕೆ ನಿರ್ಧಾರವನ್ನ ಕೈಗೊಳ್ತದ ಈ ಒಂದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಅನ್ನೋ ಒಂದು ಕಂಪನಿ. ಹಾಗೆ ಶಿವಾಜಿಯ ಮನೆತನದ ಪ್ರಮುಖ ವ್ಯಕ್ತಿ ಆಗಿರ್ತಕ್ಕಂಥವನು ಯಾರಾಗಿದ್ದಂತಾರ, ಪ್ರತಾಪ ಸಿಂಹ ಅಂತ ಹೇಳಿದ್ದ. ಈ ಪ್ರತಾಪ ಸಿಂಹನನ್ನ ಸತಾರ ಪ್ರದೇಶದ ಮುಖಂಡನಾಗಿ ನೇಮಕ ಮಾಡುವುದರ ಮುಖೇನವಾಗಿ ಮೂರನೇ ಆಂಗ್ಲೋ ಮರಾಠ ಯುದ್ಧವನ್ನ 1818ರ ಒಳಗಡೆ ಮುಕ್ತಾಯಗೊಳಿಸುವುದರ ಜೊತೆಗೆ ಇಡೀ ಮರಾಠ ಸಾಮ್ರಾಜ್ಯದ ಮೇಲೆ ಈಗ ಏನ್ ಮಾಡ್ತಾರಂತಾರ, ಬ್ರಿಟಿಷರು ತಮ್ಮ ನಿಯಂತ್ರಣವನ್ನ ಕೈಗೊಳ್ತಾರ. ಓಕೆ, ಇಂತಿಷ್ಟು ಇದು ಮೂರನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಸಂಬಂಧಪಟ್ಟಂತ ಮಾಹಿತಿಯಾಗಿದೆ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಅನ್ನುತ್ತಾ ಈ ವಿಡಿಯೋ ತರಗತಿಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಪ್ರಥಮ ಬಾರಿಗೆ ನೀವು ನಮ್ಮ ಸ್ಟಡಿ ಸಕ್ಸಸ್ ಯೂಟ್ಯೂಬ್ ಚಾನಲ್ ಅನ್ನ ವೀಕ್ಷಣೆ ಮಾಡುತ್ತಿದ್ದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅನ್ನುತ್ತಾ ಇವತ್ತಿನ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಸಂಪೂರ್ಣವಾಗಿ ನಮ್ಮ ಸ್ಟಡಿ ಸಕ್ಸಸ್ನಲ್ಲಿ 1ರಿಂದ 3ನೇ ಆಂಗ್ಲೋ ಮರಾಠ ಯುದ್ಧಗಳ ಬಗ್ಗೆ ಮಾಹಿತಿಯನ್ನ ನೀಡಿದ್ದು. ಆ ಎಲ್ಲ ಉಳಿದ ವಿಡಿಯೋಗಳನ್ನ ವೀಕ್ಷಣೆ ಮಾಡಿ ಅನ್ನುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.